ತುಮಕೂರಿಗೆ ನಮೋ ಭಾರತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ತುಮಕೂರಿನ ಜನರು ನಿಜಕ್ಕೂ ಕೂಡ ಅತ್ಯಂತ ಖುಷಿ ಪಡುವ ಸುದ್ದಿಯ ಜೊತೆಗೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ತುಮಕೂರಿಗೆ ಮೆಟ್ರೋ ಬರುತ್ತಂತೆ, ತುಮಕೂರಿಗೆ ಸಬ್ ಅರ್ಬನ್ ರೈಲ್ವೆ ಬರುತ್ತಂತೆ ಅನ್ನೋ ಸುದ್ದಿಗಳು ಇತ್ತೀಚೆಗೆ ಸಾಕಷ್ಟು ಹರಿದಾಡ್ತಾ ಇದ್ವು. ಇದೆಲ್ಲದಕ್ಕೂ ಕೂಡ ನಮ್ಮ ಜಿಲ್ಲೆಯ ಸಚಿವರು, ನಮ್ಮ ರಾಜ್ಯ ಸರ್ಕಾರ ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ಆದರೆ ಕೇಂದ್ರ ಸರ್ಕಾರದ ಕಡೆಯಿಂದಲೇ ಇದೀಗ ತುಮಕೂರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಮೆಟ್ರೋ ಸಬ್ ಅರ್ಬನ್ ರೈಲ್ವೆಗಿಂತಲೂ ಅತ್ಯಂತ ವೇಗವಾದ ರೈಲ್ವೆಯನ್ನು ತುಮಕೂರಿಗೆ ತರಲು ಖುದ್ದು ಕೇಂದ್ರ ಸರ್ಕಾರವೇ ಮುಂದಾಗಿದೆ ಅನ್ನುವಂಥ ಸುದ್ದಿ ಬಂದಿದೆ. ಹಾಗಿದ್ರೆ ತುಮಕೂರಿಗೆ ಬರ್ತಿರುವಂಥ ಆ ಹೈ ಸ್ಪೀಡ್ ರೈಲ್ವೆ ಯಾವುದು? ಆ ಯೋಜನೆ ಈಗ ಯಾವ ಹಂತದಲ್ಲಿದೆ? ಕೇಂದ್ರದಿಂದಲೇ ಒಪ್ಪಿಗೆ ಸಿಕ್ಕಿರೋ ಈ ಯೋಜನೆಗೆ ರಾಜ್ಯ ಸರ್ಕಾರವು ಅಷ್ಟು ಅನ್ನುತ್ತಾ? ಈ ಹೈ ಸ್ಪೀಡ್ ರೈಲು ನಮ್ಮ ತುಮಕೂರಿಗೆ ಬರಲು ಎಷ್ಟು ದಿನ ಆಗ್ಬೋದು? ಇದೆಲ್ಲದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನೋಡಿ. IT ಸಿಟಿ, ಸಿಲಿಕಾನ್ ಸಿಟಿ ಅಂತಲೇ ಕರೆಸಿಕೊಳ್ಳೋ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಿಗ್ ಗಿಫ್ಟ್ ಒಂದನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುವ ಉದ್ದೇಶದಿಂದ ಬೆಂಗಳೂರಿನಿಂದ 4 ದಿಕ್ಕಿನಲ್ಲಿ ನಮೋ ಭಾರತ್ ಸೆಮಿ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಅನ್ನು ನಿರ್ಮಿಸೋದಕ್ಕೆ ಮುಂದಾಗಿದೆ. ರಾಷ್ಟ್ರೀಯ ರಾಜಧಾನಿ ವಲಯ ಸಾರಿಗೆ ನಿಗಮ ಅಂದರೆ NCRTC 4 ಸೆಮಿ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ನ ಪ್ರಸ್ತಾಪವನ್ನು ಇದೀಗ ರಾಜ್ಯ ಸರ್ಕಾರದ ಮುಂದಿಟ್ಟಿದೆ. ಈ ಹಿನ್ನೆಲೆ ದಿಲ್ಲಿಯ ಸರಾಯ್ ಕಾಲೆ ಖಾನ್ ಹಾಗೂ ಮೋದಿಪುರಂ ಮಾರ್ಗಕ್ಕೆ ಭೇಟಿಯನ್ನ ನೀಡಿ ಯೋಜನೆಯ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳನ್ನು NCRTC ಆಹ್ವಾನ ಮಾಡಿದೆ ಅನ್ನುವಂಥ ಸುದ್ದಿ ಬಂದಿದೆ. ಬೆಂಗಳೂರಿನ ಮಟ್ಟಿಗೆ ಈ ನಮೋ ಭಾರತ್ ರೈಲ್ವೆ ಕಾರಿಡಾರ್ ಗೇಮ್ ಚೇಂಜರ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತಿದೆ. 4 ದಿಕ್ಕಿನಲ್ಲಿಯೂ ಕೂಡ ಸಂಪರ್ಕ ಮತ್ತಷ್ಟು ವೃದ್ಧಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಇದೀಗ ಶುರುವಾಗಿದೆ. ಇವರೇನಪ್ಪ ತುಮಕೂರಿಗೆ ಅದ್ಯಾವುದೋ ಹೈ ಸ್ಪೀಡ್ ರೈಲ್ ಬರುತ್ತೆ ಅಂದ್ಬಿಟ್ಟು ಈಗ ಬೆಂಗಳೂರಿನ ಸುದ್ದಿ ಹೇಳಿ ರೈಲ್ ಬಿಡ್ತವರಲ್ಲ ಅಂದ್ಕೊಂಡ್ರ? ಇಲ್ಲ, ತುಮಕೂರಿಗರಿಗೆ ಈ ಯೋಜನೆಯಿಂದ ಏನು ಲಾಭ, ಜೊತೆಗೆ ಮೆಟ್ರೋ ಸಬ್ ಅರ್ಬನ್ ರೈಲ್ವೆಗೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ಈಗ ಹೇಳ್ತಾ ಹೋಗ್ತೀವಿ. ಭಾರತದ ಮೊದಲ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆಯ ವ್ಯವಸ್ಥೆಯಾಗಿರುವಂತಹ ನಮೋ ಭಾರತ್ ರೈಲನ್ನು ಈಗ ಕರ್ನಾಟಕಕ್ಕೂ ಕೂಡ ವಿಸ್ತರಿಸುವುದಕ್ಕೆ ತಯಾರಿ ನಡೀತಾ ಇದೆ. ಬೆಂಗಳೂರು ನಗರದ ದಟ್ಟಣೆ ಹಾಗೂ ಉಪನಗರಗಳಿಗೆ ಸಂಪರ್ಕವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ NCRTC ಈ ಚಿಂತನೆಯನ್ನು ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಬಂದಿದೆ. NCRTC ಪ್ರಸ್ತಾಪಿಸಿದ ಆ 4 ಕಾರಿಡಾರ್ಗಳ ಬಗ್ಗೆಯೂ ಕೂಡ ನಾವೀಗ ಹೇಳ್ತಾ ಹೋಗ್ತೀವಿ. ಬೆಂಗಳೂರು ಹೊಸಕೋಟೆ ಮತ್ತು ಕೋಲಾರ ಮಾರ್ಗ, ಇದು ಸುಮಾರು 65 ಕಿಲೋಮೀಟರ್ ಉದ್ದದ ಮಾರ್ಗವಾಗಿರುವಂಥದ್ದು. ಇನ್ನು ಬೆಂಗಳೂರು ಮೈಸೂರಿಗೂ ಕೂಡ ಈ ಕಾರಿಡಾರ್ನ ಬಗ್ಗೆ ಪ್ರಸ್ತಾಪವನ್ನು ಇಡಲಾಗಿರುವಂಥದ್ದು. ಇದರ ಉದ್ದ ಸುಮಾರು 145 ಕಿಲೋಮೀಟರ್ ಇರುವಂಥದ್ದು. ಇದರ ಜೊತೆಗೆ ಬೆಂಗಳೂರಿನಿಂದ ತುಮಕೂರು ಮಾರ್ಗವನ್ನು ಕೂಡ NCRTC ಪ್ರಸ್ತಾಪಿಸಿರುವಂಥದ್ದು. ಇದು ತುಮಕೂರಿನ ಜನರಿಗೆ ಬಹಳ ದೊಡ್ಡ ಸುದ್ದಿಯಾಗಿರುವಂಥದ್ದು. ಯಾಕಂದರೆ ಸುಮಾರು 60 ಕಿಲೋಮೀಟರ್ ಉದ್ದದ ಈ ಮಾರ್ಗ ತುಮಕೂರಿನ ಜನರ ಪಾಲಿಗೆ ಬಹುದೊಡ್ಡ ಕೊಡುಗೆಯಾಗಲಿದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನು ಈ 3 ಕಾರಿಡಾರ್ನ ಜೊತೆಗೆ ಬೆಂಗಳೂರು, ಹೊಸೂರು, ಕೃಷ್ಣಗಿರಿ ಮತ್ತು ಧರ್ಮಪುರಿ ಮಾರ್ಗವನ್ನು ಕೂಡ ಪ್ರಸ್ತಾಪಿಸಲಾಗಿರುವಂಥದ್ದು. ಇದು 138 ಕಿಲೋಮೀಟರ್ನ ಮಾರ್ಗವಾಗಿದೆ. ಈ ಮಾರ್ಗ ತಮಿಳುನಾಡು ರಾಜ್ಯವನ್ನು ಕೂಡ ಸಂಪರ್ಕಿಸುತ್ತೆ ಅನ್ನುವಂಥದ್ದು. ಇನ್ನು ಈ ನಮೋ ಭಾರತ್ನ ವಿಶೇಷತೆ ಏನು ಹಾಗಾದರೆ? ಈ ನಮೋ ಭಾರತ್ ರೈಲು 1 ಗಂಟೆಗೆ 160 ಕಿಲೋಮೀಟರ್ ಚಲಿಸುವಂತಹ ರೈಲಾಗಿದೆ. ಇದೊಂದು ಆಧುನಿಕ RRTSನ ವ್ಯವಸ್ಥೆಯಾಗಿದ್ದು ಪ್ರಾದೇಶಿಕ ನಗರಗಳನ್ನು ವೇಗವಾಗಿ ಸಂಪರ್ಕಿಸುವ ಮಹತ್ವದ ಸಂಚಾರ ಮಾರ್ಗವಾಗಿರುವಂಥದ್ದು. NCRTCಯ ಈ ಯೋಜನೆಯ ಮೊದಲ ಹಂತವನ್ನು ದೆಹಲಿ ಮೀರತ್ ಮಾರ್ಗದಲ್ಲಿ ಅಕ್ಟೋಬರ್ 2023ರಲ್ಲಿ ಆರಂಭಿಸಿರುವಂಥದ್ದು. 82 ಕಿಲೋಮೀಟರ್ ದೂರದ ಈ ಮಾರ್ಗದಲ್ಲಿ ಈಗಾಗಲೇ 55 ಕಿಲೋಮೀಟರ್ ರೈಲು ಸಂಚಾರವನ್ನು ಕೂಡ ನಡೆಸ್ತಾ ಇದೆ.
ಇನ್ನು NCRTC ಕರ್ನಾಟಕ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಬೆಂಗಳೂರು ಮೂಲದ ಕಾರಿಡಾರ್ಗಳ ಬಗ್ಗೆ DPR ತಯಾರಿಸಲು ಕೂಡ ಸಿದ್ಧವಿರೋದಾಗಿ ಹೇಳಿಕೊಂಡಿದೆ. NCRTC ಅಧಿಕಾರಿಗಳು ಶೀಘ್ರದಲ್ಲಿಯೇ ಬೆಂಗಳೂರಿಗೆ ಭೇಟಿಯನ್ನ ನೀಡಿ ಈ ಬಗ್ಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಈ ಪತ್ರದಲ್ಲಿ NCRTC ಈ ಯೋಜನೆಗೆ ದೆಹಲಿ ಮತ್ತು ಮೀರತ್ ಮಾದರಿಯಲ್ಲಿಯೇ ಹೂಡಿಕೆಯನ್ನ ಮಾಡಬಹುದು ಅನ್ನುವಂಥ ಒಂದು ಸಲಹೆಯನ್ನ ಕೂಡ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. 60% ಹೂಡಿಕೆಯನ್ನ ಬಹುಪಕ್ಷೀಯ ಸಂಸ್ಥೆಗಳಿಂದ ಮಾಡಿಸಬಹುದು ಅನ್ನುವಂಥ ಸಲಹೆಯನ್ನ NCRTC ಕರ್ನಾಟಕ ಸರ್ಕಾರಕ್ಕೆ ನೀಡಿರುವಂಥದ್ದು. ಇನ್ನುಳಿದ 20% ಅಂದರೆ 20% ಹೂಡಿಕೆಯನ್ನ ಭಾರತ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಇನ್ನು ಉಳಿದ ಕೊನೆಯ 20% ಏನಿರುತ್ತೆ ಇದನ್ನ ರಾಜ್ಯ ಸರ್ಕಾರ ಹೂಡಿಕೆ ಮಾಡಿದರೆ ಈ ಯೋಜನೆಯನ್ನ ಅನಾಯಾಸವಾಗಿ ಮಾಡಬಹುದು ಅನ್ನುವಂಥ ಸೂಚನೆಯನ್ನ ಕೂಡ ಸಲಹೆಯನ್ನ ಕೂಡ ಕರ್ನಾಟಕ ಸರ್ಕಾರಕ್ಕೆ NCRTC ನೀಡಿದೆ ಅನ್ನುವಂಥದ್ದು. ಇಷ್ಟೆಲ್ಲ ಹೇಳಿದ ಮೇಲೆ ಹಾಗಿದ್ರೆ ತುಮಕೂರಿಗೆ ಮೆಟ್ರೋ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡಬಹುದು. ಅದರ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ಹೇಳುವಂಥ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ BMRCL ಮಾದಾವರದಿಂದ ತುಮಕೂರು, KR ಪುರದಿಂದ ದೇವನಹಳ್ಳಿ, ಚಲ್ಲಘಟ್ಟದಿಂದ ಬಿಡದಿ, ಸಿಲ್ಕ್ ಇನ್ಸ್ಟಿಟ್ಯೂಟ್ನಿಂದ ಹಾರೋಹಳ್ಳಿ ಮುಂತಾದ ಮಾರ್ಗಗಳ ಮೆಟ್ರೋ ವಿಸ್ತರಣೆಯ ಪ್ರಸ್ತಾಪವನ್ನು ಕೂಡ ಸಲ್ಲಿಸಿರುವಂಥದ್ದು. ಇನ್ನು ತಮಿಳುನಾಡು ಸರ್ಕಾರ ಬೊಮ್ಮಸಂದ್ರ ಹೊಸೂರಿನ 23 ಕಿಲೋಮೀಟರ್ ಅಂತಾರಾಜ್ಯ ಮೆಟ್ರೋ ಮಾರ್ಗದ ಅನುಮೋದನೆಗಾಗಿಯೂ ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ವೆಚ್ಚದ ಭಾರದಿಂದಾಗಿ ಹಿಂಜರಿತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಮೆಟ್ರೋ ತುಮಕೂರಿಗೆ ಬರುತ್ತಾ ಇಲ್ವಾ ಅನ್ನುವಂಥ ವಿಚಾರ ಇನ್ನೂ ಕೂಡ ಗೊಂದಲವಾಗಿಯೇ ಉಳಿದಿರುವಂಥದ್ದು. ಆದರೆ ಈ ನಡುವೆ ಈ ಏನು NCRTC ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದೆ. ಕರ್ನಾಟಕದ ಬೆಂಗಳೂರಿಂದ 4 ಮಾರ್ಗವಾಗಿ 4 ಕಾರಿಡಾರ್ಗಳನ್ನು ಮಾಡೋದಕ್ಕೆ ಪ್ರಸ್ತಾಪವನ್ನು ಸಲ್ಲಿಸಿದೆ ಅನ್ನುವಂಥ ವಿಚಾರ ಸಹಜವಾಗಿಯೇ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಒಟ್ಟಿನಲ್ಲಿ ತುಮಕೂರು ನಗರ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಬೆಳೀತಾ ಇದೆ. ಇನ್ನೊಂದೆಡೆ ತುಮಕೂರಿನ ಹೆಸರನ್ನೇ ಬದಲಾವಣೆ ಮಾಡುವಂತಹ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ತುಮಕೂರಿಗೆ ನಮೋ ಭಾರತ್ನ ಹೈಸ್ಪೀಡ್ ರೈಲು ಬರುತ್ತೆ ಅನ್ನುವಂತಹ ಸುದ್ದಿ ನಿಜಕ್ಕೂ ಕೂಡ ತುಮಕೂರಿಗೆ ಬಹಳಷ್ಟು ಖುಷಿಯನ್ನು ತರಿಸಿರುವಂಥದ್ದು. ಈ ರೀತಿಯ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.